ನಟ ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಗೌಡ 2 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸವನ್ನ ಅನುಭವಿಸಿದ್ದಾಯಿತು. 2 ರಾತ್ರಿಯನ್ನ ಕಳೆದಿದ್ದಾರೆ. ನಿದ್ದೆ ಇಲ್ಲ, ಊಟ ಸೇರ್ತಾ ಇಲ್ಲ, ಚಡಪಡಿಸ್ತಾ ಇದ್ದಾರೆ. ಆ ರೀತಿಯಾದಂತಹ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಐಷಾರಾಮಿ ಜೀವನವನ್ನ ಸಾಗಿಸಿದಂತಹ ಪವಿತ್ರ ಗೌಡ ಈಗ ಪರಪ್ಪನ ಅಗ್ರಹಾರದಲ್ಲಿ ಆ ಊಟಕ್ಕೆ ಆ ನಿದ್ದೆಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಸಿಬ್ಬಂದಿ ನೀಡಿದಂತಹ ಕಾಫಿಯನ್ನ ಕುಡಿದಿದ್ದಾರೆ. ಕೊಲೆಯ A1 ರುವಾರಿ ಎಲ್ಲದಕ್ಕೂ ಇವರೇ ಕಾರಣ. ಐಫೈ ಲೀಡ್ ಮಾಡಿದಂತಹ ಪವಿತ್ರ ಗೌಡ ಈಗ ಜೈಲು ಹಕ್ಕಿಯಾಗಿದ್ದಾರೆ. 2ನೇ ದಿನವೂ ಕೂಡ ನಿದ್ದೆ ಇಲ್ಲದೆ ಪರದಾಡಿದ್ದಾಳೆ ಪವಿತ್ರ ಗೌಡ. ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿ ಐಫೈ ಕಾರ್ನಲ್ಲಿ ಏನ್ ಬೇಕೋ ಅದು ತಿನ್ಕೊಂಡು ಎಲ್ ಬೇಕೋ ಅಲ್ಲಿ ಟ್ರಿಪ್ ಹೊಡ್ಕೊಂಡು ಕಂಡೋರ್ ಜೀವನದಲ್ಲಿ ಆಟ ಆಡಿದಂತಹ ಪವಿತ್ರ ಗೌಡ ಈಗ ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಡಿ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಗೌಡ ದಿನಚರಿಯನ್ನ ಮುಗಿಸಿ ಮೌನಕ್ಕೆ ಶರಣಾಗಿದ್ದಾರೆ. A1 ಆರೋಪಿ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆಗಿದ್ದೆಲ್ಲವೂ ಕೂಡ ಈಕೆಯಿಂದಲೇ. ಒಂದು ಮೆಸೇಜ್ ಅಶ್ಲೀಲ ಫೋಟೋವನ್ನ ಸೆಂಡ್ ಮಾಡಿದ್ದಕ್ಕೆ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಪವನ್ ಅನ್ನುವಂಥನಿಗೆ ಸೆಂಡ್ ಮಾಡಿ ಇಷ್ಟು ದೊಡ್ಡ ಮಟ್ಟದ ರಾಧಾಂತವನ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಮೂಲ ಕಾರಣವೇ ಈ ಪವಿತ್ರ ಗೌಡ. ಆಕೆಗೆ ಲಾಟ್ ಆಫ್ ಆಪ್ಷನ್ಸ್ ಇತ್ತು. ಇನ್ಸ್ಟಾಗ್ರಾಮ್ನಲ್ಲೇ ಬ್ಲಾಕ್ ಮಾಡುವಂತಹ ಆಪ್ಷನ್ ಇತ್ತು, ಅಥವಾ ಆತ ಇದ್ದಂತಹ ಜಾಗಕ್ಕೆ ಹೋಗಿ ಆತನಿಗೆ ಹೊಡೆದು ಬುದ್ಧಿ ಹೇಳುವಂತಹ ಸಮಯ ಪ್ರಜ್ಞೆಯೂ ಕೂಡ ಇತ್ತು. ಆದ್ರೆ ಇಲ್ಲಿ ಪವಿತ್ರ ಗೌಡ ಮಾಡಿದ್ದೇ ಬೇರೆ. ಆಕೆಯ ಇನ್ಸ್ಟಾಗ್ರಾಮ್ನಿಂದ ಬಂದಂತಹ ಮೆಸೇಜ್ ಅನ್ನ ನೋಡಿ ಕುಪಿತಗೊಂಡು ಮತ್ತೊಂದು ಇನ್ಸ್ಟಾಗ್ರಾಮ್ ಐಡಿಯನ್ನ ಕ್ರಿಯೇಟ್ ಮಾಡಿದ್ಲಲ್ಲ ಆ ಆಟ. ಇಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋ ಹಾಗವೇ ಆ ಪೊಸಿಷನ್ಗೆ ತಂದಿದೆ. ತಡರಾತ್ರಿ ಜೈಲಿನ ಮೆನುವಿನಂತೆ ಪವಿತ್ರಾಗೆ ಮುದ್ದೆ ಊಟ ಕೊಟ್ಟಿದ್ದಾರೆ. ಇದು ಫಿಕ್ಸ್. ಜೈಲಿಗೆ ಹೋದವ್ರು ಮುದ್ದೆ ಮುರಿಲೇಬೇಕು. ಮುದ್ದೆ ಊಟ ಕೊಟ್ಟಿದ್ದಾರೆ, ಮುದ್ದೆ ತಿಂದಿದ್ದಾರೆ. ವಿಚಾರಣಾಧೀನ ಕೈದಿ ನಂಬರ್ 6024 ಸಾಂಬಾರ್ ಮುದ್ದೆ ರೈಸ್. ಇಲ್ಲಿ 7 ಕಾಣ್ತಾನೆ ಇಲ್ಲ. ಆಕ್ಚುಲಿ ಪವಿತ್ರ ಗೌಡಗೆ 7 ಅನ್ನುವಂಥ ನಂಬರ್ ಬಹಳ ಫೇವ್ರೇಟ್, ಅದೃಷ್ಟದ ಸಂಖ್ಯೆ. ಎಲ್ಲೋಯ್ತು ಅದೃಷ್ಟದ ಸಂಖ್ಯೆ? ಕಾರ್ ಮೇಲೆ 777 ಅಂತ ಹಾಕ್ಸ್ಕೊಂಡಿದ್ದೆ. ಇಲ್ಲೂ ಕೇಳ್ಬೇಕಾಗಿತ್ತು ನನಗೆ 777 ಬೇಕು ಅಂತ. ತಡರಾತ್ರಿ ಜೈಲಿನ ಮೆನುವಿನಲ್ಲಿ ಏನಿದೆಯೋ ಅದನ್ನೇ ಕೊಟ್ಟಿದ್ದಾರೆ. ನೀವು ಐಫೈ ಲೀಡ್ ಮಾಡಿದ್ದೀರೋ ಅಥವಾ ದರ್ಶನ್ ಅವರ ಸ್ನೇಹಿತೇನೋ ಕೊಲೆ ಆರೋಪದ ಮೇಲೆ ಒಳಗ್ ಬಂದಿದ್ದೀರೋ ಅದು ಸೆಕೆಂಡ್. ಬಟ್ ಇಲ್ಲಿ ಬಂದ ಮೇಲೆ ನಾವೇನ್ ಕೊಡ್ತೀವೋ ಅದನ್ನೇ ತಿನ್ಬೇಕು. ಮುದ್ದೆ ಊಟ ಕೊಟ್ಟಿದ್ದಾರಂತೆ. ಮುದ್ದೆ ತಿಂದು ಸೈಲೆಂಟ್ ಆಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲಂತೆ ಪವಿತ್ರ ಗೌಡ. ಈಗ 6024 ಕೈದಿ ಸಂಖ್ಯೆಯನ್ನ ನೀಡಲಾಗಿದೆ. ಪವಿತ್ರ ಗೌಡ ಜೊತೆ ಇದೇ ಬ್ಯಾರಕ್ನಲ್ಲಿ 8 ಮಹಿಳಾ ಕೈದಿಗಳು ಕೂಡ ಇದ್ದಾರೆ. 8 ಕೈದಿಗಳ ಜೊತೆ 9ನೇ ಕೈದಿ ಎಂಟ್ರಿ ಆಗಿರುವಂತದ್ದು ಅದೇ ಪವಿತ್ರ ಗೌಡ. ಏನೇ ತಡರಾತ್ರಿ ಅಂದ್ರೆ ಆ ರಾತ್ರಿ 10 ಗಂಟೆ ಸುಮಾರಿಗೆ ನಿದ್ದೆಗೆ ಜಾರದ್ರಂತೆ. ಸರಿಯಾಗಿ ನಿದ್ದೆ ಬಾರದೆ ಪದೇ ಪದೇ ಎದ್ದು ಕೂತ್ಕೋತಾ ಇದ್ರಂತೆ. ಎಲ್ಲಿ ನಿದ್ದೆ ಬರುತ್ತೆ ಪಾಪ, ಸೊಳ್ಳೆ ಕಚ್ತಾ ಇರುತ್ತೆ, ಊಟ ಬೇರೆ ಸರಿಯಾಗಿಲ್ಲ, ಮಾಡಿರೋ ಕೆಲಸಕ್ಕೆ ಪಶ್ಚಾತ್ತಾಪ ಬೇರೆ ಕಾಡ್ತಾ ಇರುತ್ತೆ. ಬಟ್ ಇದೆಲ್ಲವೂ ಕೂಡ ಆಗ್ಲೇಬೇಕಾಗಿತ್ತು, ಆಗಿದೆ. ಕರ್ಮ ಅನ್ನೋದು ಬಿಡೋದಿಲ್ಲ. ಒಂದು ಕೊಲೆಗೆ ರೂವಾರಿ ಪವಿತ್ರ ಗೌಡ. ಅಲ್ಲಿ ರೇಣುಕಾಸ್ವಾಮಿ ಪತ್ನಿ, ಆಕೆಯೂ ಕೂಡ ಗಂಡನ ನೆನಪಿನಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಆಕೆಗೂ ಕೂಡ ನಿದ್ರೆ ಇಲ್ಲ, ಊಟ ಸೇರ್ತಾ ಇಲ್ಲ. ಸೇಮ್ ಸಿಚುವೇಶನ್ ಅಷ್ಟೇ. ನೀವು ಜೈಲಲ್ಲಿದ್ದೀರಾ, ಆಯಮ್ಮ ಮನೆಯಲ್ಲಿದ್ದಾಳೆ. ಆಕೆ ಗಂಡನನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಏಕೆ ಮಾಡಿದಂತಹ ಕೆಲಸಕ್ಕೆ ಪಶ್ಚಾತ್ತಾಪವನ್ನ ಅನುಭವಿಸ್ತಾ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಒಟ್ಟಾರೆಯಾಗಿ ಶುಕ್ರವಾರ ಮುಂಚಾನೆ 5 ಗಂಟೆಗೆ ಎದ್ದು ಜೈಲಿನ ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿ ಬಳಿಕ ಜೈಲು ಸಿಬ್ಬಂದಿ ಕೊಟ್ಟಂತಹ ಉಪ್ಪಿಟ್ಟು, ಕಾಫಿ ಅದು ಇದು ತಿನ್ಕೊಂಡಿದ್ದಾಳೆ. ಅದಾದ ನಂತರ ಮಧ್ಯಾಹ್ನ ಅನ್ನ ಸಾಂಬಾರ್ ತಿಂದಿದ್ದಾಳೆ. ರಾತ್ರಿ ಮೆನುವಿನಂತೆ ಮುದ್ದೆ ಊಟವನ್ನ ಸವಿದಿದ್ದಾಳೆ. ಉಳಿದ 8 ಆರೋಪಿಗಳು ಕೂಡ ಪವಿತ್ರ ಜೊತೆ ಕ್ವಾರಂಟೈನ್ ಸೆಲ್ನಲ್ಲೇ ಒಂದೇ ಕಡೆ ಇದ್ದಾರೆ.
ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಟ್ಟಿಲ್ಲ. ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿಲ್ಲ.